ಈ ಮೆಟ್ರೋ ಹಳದಿ ಲೈನ್ ಇದೆಯಲ್ಲ, ಇದು ವಿಪರೀತ ನಿರೀಕ್ಷೆ ಇಟ್ಕೊಂಡಿರುವಂತಹ ಲೈನ್. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಈ ಭಾಗಕ್ಕೆ ಹೋಗಿ ಬರಬೇಕು ಅಂದ್ರೆ ಏನಿಲ್ಲ ಅಂದ್ರೆ 2 ರಿಂದ 3 ಗಂಟೆಗಳ ಕಾಲಹರಣ ಆಗ್ತಾ ಇತ್ತು. ಸೊ ಇದನ್ನ ನಾವು ಬಹುನಿರೀಕ್ಷಿತ ಅಂತ ಕರಿಬಹುದು. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಇವತ್ತು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮೋದಿ. ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯನ್ನ ಮೋದಿ ಅವರು ಮಾಡ್ತಾ ಇದ್ದು RV ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಮಾರ್ಗ. ಇದು ಸುಮಾರು 16 ಸ್ಟೇಷನ್ಗಳು ಬರುತ್ತವೆ. ಇಲ್ಲಿ 16 ನಿಲ್ದಾಣಗಳಿದ್ದಾವೆ. 19.15 ಕಿಲೋಮೀಟರ್, ಹತ್ತಿರ 19.5 ಕಿಲೋಮೀಟರ್ ಅಂತ ಅಂದ್ಕೊಳ್ಳೋಣ. ಅಷ್ಟು ಉದ್ದದ ಮೆಟ್ರೋ ಮಾರ್ಗ ಇದು. ಹಳದಿ ಮಾರ್ಗದಲ್ಲಿ 3 ಚಾಲಕ ರಹಿತ ರೈಲುಗಳು ಓಡಾಟವನ್ನು ನಡೆಸುತ್ತವೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್, HSR ಲೇಔಟ್ ಸಂಪರ್ಕಿಸುವಂತಹ ಮಾರ್ಗ ಇದು. BTM ಲೇಔಟ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹಳದಿ ಮೆಟ್ರೋ ಸಂಚಾರವನ್ನು ಮಾಡುತ್ತೆ. 5,057 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಬಹು ನಿರೀಕ್ಷಿತ ಲೈನ್ ಇದು, ಯೆಲ್ಲೋ ಲೈನ್ ಇದು. ಹೊಸೂರು ರಸ್ತೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಜಾಮ್ ವಿಪರೀತವಾಗಿ ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿಂದ ಎಲ್ಲಾದ್ರೂ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ನೀವು ಪ್ರಯಾಣ ಬೆಳೆಸ್ತೀವಿ ಅಂದ್ರೆ ಅವ್ರಿಗೆ 10 ಗಂಟೆಗೆ ಆಫೀಸ್ ಇತ್ತು ಅಂದ್ರೆ ಅವರು 6 ಗಂಟೆ 5:05ವರೆಗೆ ಬಿಡಬೇಕಿತ್ತು ಎಷ್ಟೋ ಕಡೆ. ಅದರಲ್ಲೂ ಈ ಪೀಕ್ ಅವರಲ್ಲಿ ಸಿಗಾಕೋಬಿಟ್ರೆ ಅವ್ರ ಜಂಜಾಟ ನೋಡೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಬಹು ನಿರೀಕ್ಷಿತ ಯೆಲ್ಲೋ ಲೈನ್ ಇದು ಅಂತ. ಬಟ್ ಆದರೂ ಇದು ಬಿಡ್ತಾ ಇದ್ದಂತೆ ಎಲ್ಲವೂ ಸರಿ ಆಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಕಾರಣ ಈಗ ನಾವು ನಾರ್ಮಲಿ ಪರ್ಪಲ್ ಲೈನ್, ಗ್ರೀನ್ ಲೈನಲ್ಲಿ ನೋಡ್ತೀವಲ್ಲ, 10 ನಿಮಿಷಕ್ಕೂ ಮೆಟ್ರೋಗಳು ಬರುತ್ತವಲ್ಲ, ಇಲ್ಲಿ ಹಾಗಿಲ್ಲ. 25 ರಿಂದ 30 ನಿಮಿಷಕ್ಕೆ ಒಂದು ಸಲ ಮೆಟ್ರೋ ಓಡಾಡುತ್ತೆ. ಅಂದರೆ ಈಗ 3 ಮೆಟ್ರೋ ಏನೋ ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಸದ್ಯಕ್ಕೆ. ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ವಾಟ್ ಎವರ್ ಇಟ್ ಈಸ್, ಅಟ್ಲೀಸ್ಟ್ ಇದು ಟ್ರಾಫಿಕ್ ಜಾಮ್ನಿಂದ, ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋಕೆ ಬಹಳ ದೊಡ್ಡ ಒಂದು ಅಸ್ತ್ರ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಹಳದಿ ಮಾರ್ಗದಲ್ಲಿ 16 ಸ್ಟೇಷನ್ಗಳು ಬರುತ್ತೆ. ಯಾವ್ಯಾವ ಸ್ಟೇಷನ್ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ನಿಮ್ಗೆ ಇನ್ನೊಮ್ಮೆ ಹೇಳೋದಾದ್ರೆ ಬೊಮ್ಮಸಂದ್ರ, ಹೆಬ್ಗೋಡಿ, ಹೊಸೂರು ರಸ್ತೆ, ಇನ್ಫೋಸಿಸ್, ಕೋನಪ್ಪನ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಬೆರೇಟೆನ ಅಗ್ರಹಾರ, ಹೊಸ ರೋಡ್, ಸಿಗಸಂದ್ರ, ಕೂಡ್ಲು ಗೇಟ್, ಹೊಂಗಸಂದ್ರ, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್ ಜಂಕ್ಷನ್, BTM ಲೇಔಟ್, ಜಯದೇವ ಆಸ್ಪತ್ರೆ, ರಾಗಿಗುಡ್ಡ, RV ರಸ್ತೆ, ಇಷ್ಟು ಸ್ಟೇಷನ್ಗಳು ನಿಮಗೆ ಮಧ್ಯದಲ್ಲಿ ಸಿಗತ್ತೆ. ಸೊ ಫೈನಲಿ ದ ವೇಟ್ ಈಸ್ ಓವರ್ ಅನ್ನೋ ರೀತಿಯಲ್ಲಿ ಹಳದಿ ಮಾರ್ಗದ ಓಪನ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಆಗುತ್ತೆ.